ನಂಜಮ್ಮ ಯಾಕೋ ಈಸಿ ಇವ್ರಿಗೆ ಬಂದಿರಂಗೈತೆ. ನನಗೂ ಹಂಗೆ ಅನಿಸ್ತೈತೆ ಖುಷಿ. ಸಾಕವ. ನೀ ಹೇಳೋದು ಸರಿನೇ. ಅದೇನು ಅಂತಾರಲ್ಲ, ಮಾಡಿದ್ದು ನಾವು ಮಾರಾಯ ಅಂತ. ನಾವು ಪಡ್ಕೊಂಬಂದಿದ್ದು ನಾವು ತಿನ್ಲೇಬೇಕಲ್ವೇ? ತಿನ್ನಲೇಬೇಕು ಕಣವ್ವ, ತಪ್ತದೆಯೇ. ಆದರೂ ಅತಿ ಆದರೆ ಅಮೃತನೂ ಇಷ್ಟ. ಹಂಗಂತ ಜೀವ ತೆಕ್ಕಳಕ್ಕಾಯ್ತದ ಪುಟ್ಟಕ್ಕ? ತಾಳ್ಮೆಯಿಂದ ಕಾಯಬೇಕು. ಎಷ್ಟು ಅಂತ ತಾಳ್ಮೆಯಿಂದ ಕಾಯತ್ತಾಗ ಟೇಮ್ ಇಲ್ಲ ಅಂತ ಬೇಜಾರು ಮಾಡ್ಕೊಬೇಡ ಪುಟ್ಟಕ್ಕ. ಎಂತೆಂಥ ಕಷ್ಟಗಳನ್ನೆಲ್ಲ ದಾಟ್ಕೊಂಬಂದಿದ್ಯಾ. ಇದ್ಯಾವ ಲೆಕ್ಕ ಅಂತೀನಿ? ಯೋಚನೆ ಮಾಡಬೇಡ, ಯಾವಾಗಲೂ ನಾನು ನಿನ್ನ ಜೊತೆಯಾಗಿರ್ತೀನಿ. ನೀನೇನೋ ನನ್ನ ಜೊತೆಗೆ ಇರ್ತೀಯ, ಆದರೆ ನನ್ನ ಊಟ ನಾನೇ ಉಣ್ಬೇಕಲ್ವೇ? ನೀ ಹೇಳೋದು ಸರಿನೇ. ನೀನು ಊಟ ನೀನು ಮಾಡಬೇಕು. ಏನೋ ಹಿತೈಸಿಯಾಗಿ ನನ್ನ ಮಾತನ್ನ ನಾನು ಆಡಿವು ನಿಮ್ಮ ಪುಟ್ಟಕ್ಕ. ಸರಿ ಕಣ, ಮಾತಾಡಿ ದೇವ್ರ ಪ್ರಸಾದ ಕೊಡ್ತೀನಿ. ಶಿವನೇ ಗುರುನಾಥ ತಂದೆ ತತ್ತಿನ ತಡಿವಿ ನಂಜಮ್ಮ. ಪಾಪ ಪುಟ್ಟಕ್ಕ ಮನ್ಸಿಗೆ ಸಾನೆ ನೋವು ಮಾಡ್ಕೊಂಡಿದ್ರು ಬಂದವ್ರಿಗೆ ಪ್ರಸಾದ ಕೊಡೋದನ್ನ ಮರೀತಿಲ್ಲ. ನಂಜವ್ವ, ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನಂಗೆ ಸದ್ದ ಗೊತ್ತು. ಆದರೆ ದಯವಿಟ್ಟು ಯಾವ ವಿಷಯನೂ ಅವಂತವ ಹೇಳ್ಬೇಡ. ಅಲ್ಲ ಕಣವ ಸಾನ, ಎಲ್ಲ ಮಾತುಕತೆ ಆದ್ಮೇಲೆ ಮಾತಾಡ್ತಿದ್ಯಲ್ಲ. ಪುಟ್ಟಮ್ಮಿಗೆ ಇಲ್ಲಿವರೆಗೂ ಯಾವ ವಿಷಯನೂ ಗೊತ್ತೇ ಇಲ್ಲ ನಂಜಮ್ಮ. ಹೌದೇ? ಅಯ್ಯೋ ಶಿವನೇ, ನಾ ಮಾತಾಡೋದಕ್ಕೆಲ್ಲ ಉತ್ತರ ಕೊಡ್ತಿದ್ದೆ. ನೀನು ಏತಿ ಅಂದೆ, ಅವ್ಳು ಪ್ರೇತಿ ಅಂದು, ಯಾವುದಕ್ಕೆ ಉತ್ತರ ಕೊಟ್ರು? ಹಂಗಂತೀಯ? ಪ್ಲೀಸ್ ನಂಜಮ್ಮ, ಅಪ್ಪಂಗೆ ಯಾವ ವಿಷಯನೂ ಹೇಳಬೇಡಿ ಪ್ಲೀಸ್. ನಂಜಮ್ಮ, ನೀನೇನಾರ ದಿಟ ಹೇಳ್ಬಿಟ್ಯೋ ನಿನ್ನ ನರಕದಾಗೂ ಜಾಗ ಸಿಗಕ್ಕಿಲ್ಲ, ಅದಂತೂ ದಿಟ. ಯೋನಯ್ಯ ಇದು ನರ್ಕ ಗಿರ್ಕ ಅಂತಿದೆಯೇ? ಅದು ಪುಟ್ಟಕ್ಕ ಏನೂ ಇಲ್ಲ, ಹಂಗೆ ಸುಮ್ಮನೆ ಮಾತಾಡ್ತಿತ್ತು. ತಗ ಪರ್ಸದವ. ಏನು ಹೇಳು ಪುಟ್ಟಕ್ಕ, ಇಂಥ ಮಕ್ಕಳು ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ನೀನು ಇಲ್ದಿದ್ರು ನಿನ್ನಷ್ಟೇ ಜವಾಬ್ದಾರಿಯಿಂದ ಮೆಸ್ ನಡೆಸಿ ಜೈ ಅನ್ಸ್ಕೊಂಡವ್ರೆ. ಸರಿ ಡ್ಯಾಡ್. ಸರ್, ಸುಮ್ಮನೆ ಕಿಡ್ನಾಪ್ ಆಯ್ತಲ್ಲ, ಅದ್ರಾಗೆ ಇವ್ರ ಕೈವಾಡನೂ ಐತೇನೋ ಅಂತ ನನಗೆ ಅನುಮಾನ ಬರ್ತೈತೆ. ಪಾಪ ಸುಮ ಒತ್ತಾರನ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಯಾನೆ ಭಯ ಪಡ್ತಿದ್ಲು. ಅವಂಗೆ ಗೊತ್ತಾಗದೆ ಇರೋ ಥರ ಅವಳಿಗೆ ಸಮಾಧಾನ ಮಾಡಿ ಖುಷಿ ಜೊತೆ ಕಳಿಸ್ದೆ. ಆ ಇನ್ಸಿಡೆಂಟ್ ಆದಮೇಲೆ ಸುಮ್ಮ ತುಂಬ ಡಲ್ಲಾಗಿ ಹೋಗಿದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಈ ನನ್ನ ಮಕ್ಕಳೇ. ಮೊದಲು ತಾಂಡವನ ಅಧಿಕಾರದಿಂದ ಕಿತ್ತಾಕ್ಸ್ಬೇಕು, ಆಗ ವೈಭವ್ ಬಾಲ ತಾನಾಗೆ ಮುದ್ರಕೋತದೆ. ಅದಕ್ಕೆ ಅಲ್ವಾ ಅಪ್ಪಯ್ಯ ಅವ್ರ ವಿರುದ್ಧವಾಗಿ DC ಸಾಹೇಬ್ರ ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋದು. ಬರ್ರಿ. ತಿಂಗಳಾನ್ಗಟ್ಲಿನಿಂದ ಇಲ್ಲಿ ಅಲಿಯೋದೇ ಆಯಿತು. ಬಂದು ಚಪ್ಪಲಿ ಸವಿತೆ ಹೊರತು ಒಂದು ಕೆಲಸನೂ ಆಗಲಿಲ್ಲ. ನಾವು ತಾಂಡವ ಇನ್ಸ್ಪೆಕ್ಟರ್ ಯಾಕೆ ಕಂಪ್ಲೇಂಟ್ ಕೊಡ್ಬೇಕಿದ್ರು? ಏನು ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾ? ಹೂನಪ್ಪ, ಅದರಿಂದ ನಮಗೆ ಸಾನೇ ತೊಂದರೆ ಆಯ್ತೈತೆ. ಅದಕ್ಕೆ DC ಸಾಹೇಬರಿಗೆ ಕಂಪ್ಲೇಂಟ್ ಕೊಡವ ಅಂತ ಬಂದಿದ್ದೀವಿ. ಇರಿ ಒಂದು ನಿಮಿಷ ಕೇಳ್ಕೊಂಡು ಬರ್ತೀನಿ.
ಕಳಿಸಿ ಅವ್ರನ್ನೊಳಗೆ. ಕರಿತಾ ಇದ್ದಾರೆ, ಹೋಗಿ. ಭಯ ಒಳ್ಳೆ ಆಫೀಸರ್ ಅನ್ಸ್ತೈತೆ, ಅದಕ್ಕೆ ವಿಷಯ ಕೇಳಿದ ತಕ್ಷಣ ನಮ್ಮನ್ನ ಒಳಗೆ ಕರೀತಾವ್ರೆ. ಬಾ. ಆ, ನಮಸ್ಕಾರ. ನಾವು ಡಿ ಸಿ ಸ್ನೇಹ ಕಡೆಯವರು. ನಾನು ಅವರ ಅಪ್ಪಯ್ಯ. ಇವಳು ನನ್ನ ದೊಡ್ಡ ಮಗಳು. ಅವರು ನಮ್ಮ ಮನೆ ಹುಡುಗಿನೇನೆ. ಏನಾಗಬೇಕಾಗಿತ್ತು? ಸರ್, ಇನ್ಸ್ಪೆಕ್ಟರ್ ತಾಂಡವ್ ಹಾಗೆ ಹೋಟೆಲ್ ಓನರ್ ವೈಭವ್ ಇಬ್ಬರೂ ಸೇರಿಕೊಂಡು ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಸರ್. ನೀವು ಅವ್ರ ವಿರುದ್ಧ ಕ್ರಮ ತಗೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಸಾಹೇಬ್ರೆ. ಹೌದಾ? ಸರಿ, ಏನು ಕೊಡ್ತೀರಾ? ಕಂಪ್ಲೇಂಟ್ ಕೊಡ್ತೀವಿ ಸರ್. ಹಾಂ, ನೋಡಮ್ಮ, ಇದು ಐ ಪ್ರೊಫೈಲ್ ಕೇಸು, ಅದಕ್ಕೆ ಏನು ಕೊಡ್ತೀರಾ ಅಂತ ಕೇಳಿದ್ದು. ಸರ್, ನಾವು ಸಾಮಾನ್ಯ ಜನಗಳು, ನಾವು ಏನು ಕೊಡೋಕ್ಕೆ ಸಾಧ್ಯ ಸರ್? ಸಾಮಾನ್ಯ ಜನ ಆದರೆ ಇಲ್ಲಿ ತನಕ ಯಾಕೆ ಬಂದರೆ? ಗೇಟಿಂದ ಹೊರಗೆ ನಿಲ್ಬೇಕಾಯ್ತು.